ಇವ್ರಿಗೆ ಏನಾಗಿತ್ತು ಅಂಕಲ್? ಓ ಸರಿ ಸರಿ, ಯಾರಮ್ಮ? ಆಮೇಲೆ ಇಲ್ಲ ರೆಕಾರ್ಡ್ ಮಾಡ್ತಿಲ್ಲ, ಆಮೇಲೆ ಮಾತಾಡೋಣ ಅಂಕಲ್. ಹಾ. Okay. Praise God. ಭೂಮಿ ಆಕಾಶವನ್ನ ಸೃಷ್ಟಿಸಿ ಅದರಲ್ಲಿರ್ತಕ್ಕಂಥ ಸಮಸ್ತವನ್ನು ಉಂಟು ಮಾಡದಂತ ತಂದೆಯಾದ ದೇವರ ಮಧುರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಮತ್ತೊಮ್ಮೆ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಪರಿಶುದ್ಧವಾದ ಸಬ್ಬತ್ತಿನದ ಮುಂಜಾನೆ ಕೂಡಿ ಬಂದಿರುವಂತಹ ದೇವ ಮಂದಿಗೆ, ದೇವರ ಮಕ್ಕಳಿಗೆ, ದೇವರ ಸಭೆಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಕೋರುವಂತನಾಗಿದ್ದೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡ್ಲಿ. ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡ ಭಾಗ ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 18ರಿಂದ 21 ವಚನಗಳ ತನಕ, 18ರಿಂದ 21 ವಚನಗಳ ತನಕ, 13ನೇ ಅಧ್ಯಾಯ ಇಬ್ರಿಯರ ಬರೆದ ಪತ್ರಿಕೆ 13, 18, 21. ನಮಗೋಸ್ಕರ ಪ್ರಾರ್ಥಿಸಿರಿ, ನಾವು ಎಲ್ಲಾ ವಿಷಯಗಳಲ್ಲಿ ಸಜ್ಜನರಾಗಿ ನಡೆದುಕೊಳ್ಳಬೇಕೆಂದು ಅಪೇಕ್ಷಿಸುವರಾಗಿದ್ದು ನಮ್ಮ ಮನಸ್ಸಿನಿಂದ ಒಳ್ಳೆ ಸಾಕ್ಷಿ ಹೊಂದಿದ್ದೇವೆ ಎಂದು ನಿಶ್ಚಯಿಸಿಕೊಂಡಿದ್ದೇವೆ. ನಮಗೋಸ್ಕರ ಪ್ರಾರ್ಥನೆ ಮಾಡಬೇಕೆಂದು ನಿಮ್ಮನ್ನು ಬಹು ವಿಶೇಷವಾಗಿ ಬೇಡಿಕೊಳ್ಳುತ್ತೇನೆ. ಯಾಕೆಂದರೆ ನಿಮ್ಮ ಪ್ರಾರ್ಥನೆಗಳ ಮೂಲಕ ನಾನು ಅತಿ ಶೀಘ್ರವಾಗಿ ನಿಮ್ಮ ಬಳಿಗೆ ತಿರುಗಿ ಬಂದೆನು. ಶಾಶ್ವತವಾದ ಒಡಂಬಡಿಕೆಯನ್ನು ನಿಶ್ಚಯಪಡಿಸುವುದಕ್ಕಾಗಿ ತನ್ನ ರಕ್ತವನ್ನು ಸುರಿಸಿಕೊಂಡು ಸಭೆ ಎಂಬ ಹಿಂಡಿಗೆ ಮಹಾಪಾಲಕನಾಗಿರುವ ನಮ್ಮ ಕರ್ತನಾದ ಯೇಸುವನ್ನು ಸತ್ತವರೊಳಗಿಂದ ಬರಮಾಡಿದ ಶಾಂತಿದಾಯಕನಾದ ದೇವರು ನೀವು ತನ್ನ ಚಿತ್ತವನ್ನು ನೆರವೇರಿಸುವ ಹಾಗೆ ಸಕಲ ಸತ್ಕಾರ್ಯಗಳಿಗೆ ಬೇಕಾದ ಅನುಕೂಲತೆಯನ್ನು ನಿಮಗೆ ಅನುಗ್ರಹಿಸಲಿ. ಆತನು ಯೇಸು ಕ್ರಿಸ್ತನ ಮೂಲಕ ತನಗೆ ಸಮರ್ಪಕವಾದದ್ದನ್ನು ನಮ್ಮಲ್ಲಿ ನಡೆಸಲಿ. ಯುಗ ಯುಗಾಂತರಗಳಲ್ಲಿಯೂ ಆತನಿಗೆ ಸ್ತೋತ್ರ. ಆಮೇನ್. ನಮ್ಮದಲ್ಲಿ ಹಿರಿಯರಾದಂತ ಸಹೋದರಿ ಆನಿಯವ್ರ ಜೊತೆಗೆ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. Our most gracious, loving Heavenly Father, thank you, Lord, for this wonderful time and hour that you've given us to come before thy presence, Father. Thank you, Lord, for waking us this beautiful morning to strengthen us, to see the beautiful sunrise that you have blessed in us, in our life, oh Father. The birds that chirps in the morning to sing praises to you, Lord. Thank you, Jesus. As we've gathered here, Lord Father, to ask you to pray and to fulfill the desire of each and every people's heart, Father. Thank you, Lord, as your Son is going to spread the word of gospel. Let every word that speaks flows through your mouth, Father in heaven. Bless Uncle and his family. Bless him abundantly so that he can share more and more of your words, your gospel, so that we may put them into practice and so that we may have the courage to spread the gospel across the people around us, Father. Thank you, wonderful Lord Jesus, for this blessed time. Once again, in Jesus' precious name I pray. Amen. 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 ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಸಹೋದರಿ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಸಮಯದಲ್ಲಿ ಸಭಾ ಸಂಗೀತಗಳಲ್ಲಿ 78ನೇ ಸಂಗೀತವನ್ನು ಹಾಡಿಕೊಳ್ಳೋಣ. He leadeth me. In English 537. ಕನ್ನಡದಲ್ಲಿ ಕಾಪಾಡುವವ ದೇವರು. ಕಾಪಾಡುವವ ದೇವರೇ ಸಂತೋಷವುಳ್ಳ ಯೋಚನೆ ನಾನೇಲಿ ಹೇಗೆ ಇದ್ದರೂ ಕಾಪಾಡುವವ ನಾತನು. ಕಾಪಾಡುವವ ದೇವರೇ ತನ್ನ ಸ್ವಹಸ್ತದಿಂದಲೇ ಆಧೈರ್ಯ ಬಿಟ್ಟು ನಂಬುವೆ. ಕಾಪಾಡುವವ ದೇವರೇ
ಒಂದೊಂದು ವೇಳೆ ದುಃಖವು, ಒಂದೊಂದು ವೇಳೆ ಸುಖವು, ಹೇಗಿದ್ದರು ನಿಶ್ಚಿಂತೆಯೇ ಕಾಪಾಡುವವ ದೇವರೇ, ಕಾಪಾಡುವವ ದೇವರೇ, ನನ್ನ ಸ್ವಹಸ್ತದಿಂದಲೇ ಆ ಧೈರ್ಯ ಬಿಟ್ಟು ನಂಬುವೆ, ಕಾಪಾಡುವವ ದೇವರೇ. ಏನೇನು ಪ್ರಾಪ್ತಿಸಿದಾರು ನಾಗು ನಗುತ್ತಲಾರೇನು, ಯಾವಾಗಲೂ ಸಂತೃಪ್ತನೇ, ಕಾಪಾಡುವವ ಆತನೇ, ಕಾಪಾಡುವವ ದೇವರೇ, ತನ್ನ ಸ್ವಹಸ್ತದಿಂದಲೇ ಆ ಧೈರ್ಯ ಬಿಟ್ಟು ನಂಬುವೆ, ಕಾಪಾಡುವವ ದೇವರೇ. ಈ ಜೀವದಂತ್ಯ ಬಂದಾರು ನಾ ಯೋರ್ದನ್ ಹತ್ರ ನಿಂತಾರು, ನಿರ್ಭಯವಾಗಿ ದಾಟುವೆ, ಕಾಪಾಡುವವ ಆತನೇ, ಕಾಪಾಡುವವ ದೇವರೇ, ತನ್ನ ಸ್ವಹಸ್ತದಿಂದಲೇ ಆ ಧೈರ್ಯ ಬಿಟ್ಟು ನಂಬುವೆ, ಕಾಪಾಡುವವ ದೇವರೇ. ಪರಿಶುದ್ಧವಾದ ಸಬ್ಬತ್ ದಿನದ ಮುಂಜಾನೆ ಕರ್ತನ ಕೃಪಾ ಸನ್ನಿಧಾನದಲ್ಲಿ ಕೂಡಿ ಬರುವಾಗೆ ಕರ್ತನು ನಮ್ಮನ್ನ ಒಂದು ಸಣ್ಣ ಮಂದಿಯಾಗಿ ಈ ಬೆಳೆಗೆ ಸೇರಿಸೋದಕ್ಕಾಗಿ ದೇವರು ಸಲ್ಲಿಸ್ತೇನೆ. ಪ್ರತಿ ಮುಂಜಾನೆ ದೇವರ ಸನ್ನಿಧಾನದಲ್ಲಿ ಬಂದು ಆತನನ್ನ ಸ್ತುತಿಸುತ್ತಾ ಕೊಂಡಾಡುತ್ತಾ ನಮ್ಮ ದಿನವನ್ನ ಪ್ರಾರಂಭ ಮಾಡುವಾಗ ದೇವರ ಪ್ರಸನ್ನತೆ ಎಲ್ಲಾ ಕಾಲಕ್ಕೂ ದೇವರ ಮಕ್ಕಳ ಜೊತೆಯಲ್ಲಿ ಸದಾ ಕಾಲ ನೆಲೆಯಾಗಿರುವಂತದ್ದಾಗಿರುವಂತದ್ದಾಗಿ, ಅದರಲ್ಲೂ ವಿಶೇಷವಾಗಿ ಸಬ್ಬತ್ತು ದಿನ ಅತಿ ಪ್ರಾಮುಖ್ಯವಾಗಿ ಅತಿ ಪ್ರಾತಿನಿಧ್ಯತೆಯನ್ನ ಕೊಟ್ಟು ಕರ್ತನ ಸನ್ನಿಧಾನಕ್ಕೆ ಕೂಡಿ ಬರುವಂತ ಅವಕಾಶಗಳನ್ನ ನಾವು ಪಡ್ಕೊಳ್ಳುವಾಗ ಪರಲೋಕವೇ ಅದರಲ್ಲಿ ವಿಶೇಷವಾದಂತ ಸಂತೋಷವನ್ನ ಅನುಭವಿಸ್ತಕ್ಕಂಥದ್ದಾಗಿ. ಪೌಲನು ಈ ಬೆಳಗಿನ ಜಾವದಲ್ಲಿ ನಮ್ಮನ್ನು ಕರ್ತನ ಸನ್ನಿಧಾನದಲ್ಲಿ ದೇವರ ಸಭೆಯಾಗಿ ಈ ಭೂಮಿ ಮೇಲೆ ದೇವರ ಪ್ರಸನ್ನತೆಯೊಂದಿಗೆ ಎಲ್ಲಾ ಸಮಯದಲ್ಲಿಯೂ ನಮಗೆ ಬೇಕಾದದ್ದನ್ನ ಕರ್ತನಿಂದ ಪಡೆದುಕೊಂಡು ಆತನ ಘನತೆಗಾಗಿ ಜೀವಿಸಲು ಬೇಕಾದ ಕಾರ್ಯಗಳನ್ನ ನಮ್ಮ ಮುಂದೆ ಇಡುವಂತನಾಗಿದ್ದ ಪೌಲನು ಸೇವಕನು. ಆತನು ಸುವಾರ್ತೆ ಸಾರ್ತಾನೆ, ಜನರು ಯೇಸು ಕ್ರಿಸ್ತನನ್ನ ನಂಬಿಕೊಳ್ತಾರೆ, ಅಲ್ಲಿ ಒಂದು ಸಭೆ ಆಗ್ತದೆ, ಸ್ವಲ್ಪ ಕಾಲ ಇರ್ತಾನೆ, ಚೆನ್ನಾಗಿ ಅವನ ಸತ್ಯದಲ್ಲಿ ಬೆಳೆಸ್ತಾನೆ, ನಂತರ ಮತ್ತೆ ಮುಂದೆ ಹೋಗ್ತಾನೆ. ಯಾಕಂತಂದ್ರೆ ಒಂದೇ ಸ್ಥಳದಲ್ಲಿ ಇದ್ದುಕೊಂಡು ಸಮಯವನ್ನ ಕಳೆದರೆ ಸುವಾರ್ತೆ ಮತ್ತೊಂದು ಸ್ಥಳಕ್ಕೆ ತಲುಪುವುದಿಲ್ಲ. ಅದಕ್ಕಾಗಿ ಆತನು ತಾನು ಖುದ್ದು ಹೋಗಿ ಅಲ್ಲಿ ಸೇವೆಯನ್ನ ಮಾಡಿದ. ಅನೇಕ ಸಾರಿ ತಾನು ಮಾಡಿದಂತ ಸ್ಥಾಪಿಸಿದಂತ ಸಭೆಗಳನ್ನ ಅವುಗಳ ಪರಿಸ್ಥಿತಿಗಳನ್ನ ತಿಳಿದುಕೊಳ್ಳಲು ಪ್ರಯಾಣ ಮಾಡ್ತಾರೆ. ನಾನು ಮ್ಯಾಪ್ ತಕೊಂಡು ಅವ್ರ ಪ್ರಯಾಣಗಳನ್ನ ನೋಡಿದಾಗ ಹಡಗಿನಲ್ಲಿ ಅವ್ರ ಪ್ರಯಾಣಗಳನ್ನ ಮಾಡ್ಬೇಕು. ಎಷ್ಟು ಕಿಲೋಮೀಟರ್? 400, 500, 800. ನಾನು ಹೇಳ್ತೇನೆ, ಈ ಕಾಲಕ್ಕೆ
ಅಷ್ಟು ದೂರ ನಾವು ಪ್ರಯಾಣ ಮಾಡ್ಬೇಕಾದ್ರೆ ಬಹಳ ಕಷ್ಟಪಟ್ಟು. ಇವತ್ತೆಲ್ಲ ಅನುಕೂಲಗಳು, ಒಳ್ಳೊಳ್ಳೆ ಸುಪ್ಪತ್ತಿಗೆ ಇರ್ತಕ್ಕಂಥ ಬಸ್ಗಳಿವೆ, ವಾಹನಗಳಿವೆ, ಕಾರ್ ಇದೆ. ಆ ಕಾಲದಲ್ಲಿ ಹಡಗಿನಲ್ಲಿ ಅಷ್ಟು ದೂರ ಪ್ರಯಾಣ ಮಾಡ್ಬೇಕಂದ್ರೆ ಎಷ್ಟು ಸಮಯಗಳನ್ನ ತೆಗೆದುಕೊಟ್ಟು, ದಿನಗಳು, ವಾರಗಟ್ಟಲೆಗಳು ಉಳ್ಕೊತಿತ್ತು. ಆ ಸಮುದ್ರದ ಮಧ್ಯದಲ್ಲಿ ಇವರು ಇರ್ಬೇಕಾಗ್ತಿತ್ತು. ಅಲೆಗಳ ನಡುವೆ ಸಮುದ್ರದಲ್ಲಿ ಅನೇಕ ಸಾರಿ ಪ್ರಯಾಣ ಮಾಡುವಾಗ ಅವನನ್ನು ಬರೀತಾನೆ. ಹಡಗು ಒಡೆದೋಗ್ತದೆ, ಬಿರುಗಾಳಿ ಸಿಕ್ಕಾಕೊಳ್ತದೆ, ಜೀವ ಉಳಿಯುವಂತ ಸಂಭಾವನೆಗಳೇ ಇರೋದಿಲ್ಲ ಅಂತ ಎಷ್ಟೋ ಸಂಕಷ್ಟವನ್ನ ಆತನ ಎದುರಿಸ್ತಾನೆ. ಆದರೂ ಇವ್ಯಾವುದು ಆತನಿಗೆ ಲೆಕ್ಕಕ್ಕೆ ಬರಲ್ಲ. ಆತನು ನೋಡ್ಬೇಕಂದಾಗ ಹೋಗಿ ನೋಡೋ ಮನಸ್ಸನ್ನ ಮಾಡ್ತಾನೆ. ಆದ್ರೆ ಈಗ ಆತನಿಗೆ ವಯಸ್ಸಾಗಿದೆ. ಮೊದಲು ಮಾಡ್ತಿದ್ದಂತ ರೀತಿನಲ್ಲಿ ಎಲ್ಲವನ್ನು ಅಂದುಕೊಂಡಾಗೆ ಮಾಡಕ್ ಈಗ ಅದನ್ನ ಮಾಡ್ಬೇಕು ಅಂತ ಅನ್ಸುತ್ತೆ, ಆದ್ರೆ ಆಗೋದಿಲ್ಲ. ಆದ್ರೆ ಮಾಡ್ಬೇಕು. ಏನ್ ಮಾಡ್ಬೇಕು? ಅದಕ್ಕಾಗಿ ಆತನು ಸಭೆಗೆ ಮೊರೆ ಹೋಗ್ತಾ ಇದ್ದಾನೆ. ಮೊದಲಿನಂತೆ ನಾನು ಸೇವೆ ಮಾಡ್ಬೇಕು, ಅದೇ ರೀತಿ ಸಭೆಗಳನ್ನ ಕಟ್ಟಬೇಕು, ಎಲ್ಲಾದ್ರ ಜೊತೆಗೆ ನಾನು ತಿರುಗಿ ಬಂದು ನಿಮ್ಮನ್ನ ನೋಡ್ಬೇಕು. ಪ್ರಿಯ ಸಹೋದರ ಸಹೋದರಿಯರೇ, ಕಷ್ಟಪಟ್ಟು ಸೇವೆ ಮಾಡುವ ಪ್ರತಿಯೊಬ್ಬ ಸೇವಕನ ಮನಸ್ಸು ಯಾವತ್ತು ಸಭೆಯಲ್ಲೇ ಇರ್ತದೆ. ಆ ಸಭೆಗಳ ಬಗ್ಗೆ ಚಿಂತಿಸ್ತಾನೆ, ಅದರ ಬಗ್ಗೆ ಯೋಚಿಸ್ತಾನೆ, ಎಲ್ಲೇ ಇದ್ರೂ ಅದ್ರ ಬಗ್ಗೆ ಒಂದು ಕಾಳಜಿಯನ್ನು ಇಟ್ಟಿರ್ತಾನೆ. ಮತ್ತು ಹಗಲು ರಾತ್ರಿ ಆ ಸಭೆಗಳಿಗಾಗಿ ದೇವರಲ್ಲಿ ಮೊರೆ ಇಡ್ತಾನೆ. ಒಂದ್ ವೇಳೆ ಬಹಳ ಕಾಲ ಹೋಗಕ್ಕಾಗ್ಲಿಲ್ಲ ಅಂತಂದ್ರೆ ಹೋಗಿ ನೋಡ್ಬೇಕಂತಕ್ಕಂಥ ಆಸೆ ಪ್ರತಿಯೊಬ್ಬ ಸೇವಕನ ಹೃದಯದಲ್ಲಿ ಮಿಡಿತಾ ಇದೆ. ಹೇಗೆ ತಂದೆ ತಾಯಿಗಳು ಮಕ್ಕಳು ಬರ್ದೇ ಇದ್ರೆ ಅವ್ರು ನೋಡ್ಬೇಕಂತಕ್ಕಂಥ ಹಂಬಲ ಇರ್ತದಲ್ಲ, ಹಾಗೆ ಪೌಲನಿಗೂ ಹಾಗೆ ಸಭೆಗಳಲ್ಲಿ ಇರ್ತಕ್ಕಂಥ ಸಭಿಕರೇ ಅವನ ಮಕ್ಕಳು ಅಷ್ಟು ಪ್ರೀತಿ ಮಾಡ್ತಾರೆ. ಯಾಕಂದ್ರೆ ಅವರನ್ನ ಸುವಾರ್ತೆಯ ನಿಮಿತ್ತವಾಗಿ ನಾನು ನಿಮ್ಮನ್ನು ಆಡ್ದಿದ್ದೇನೆ ಅಂತ ಹೇಳ್ತಾನೆ. ತಂದೆಯ ಹಾಗೆ ಸಭೆಯಲ್ಲಿ ನಿಂತುಕೊಂಡು ಅವರೆಲ್ಲ ಕೊರತೆಯನ್ನ ನೀಗಿಸಿದ್ದಾನೆ, ಸಲಹೆಗಳನ್ನು ಕೊಟ್ಟಿದ್ದಾನೆ, ಸಮಸ್ಯೆಗಳನ್ನು ಪರಿಹರಿಸಿದ್ದಾನೆ. ಸಭೆಗಳು ಬೆಳೆಯೋದಕ್ಕೆ ಬೇಕಾದಂತ ಎಲ್ಲ ಆಲೋಚನೆಗಳನ್ನು ಕೊಟ್ಟು ಒಂದು ಆತ್ಮವನ್ನಾದ್ರೂ ಕಳ್ಕೊಳ್ಳದ ಹಾಗೆ ಜಗಳ, ಕದನ, ಗಲಭೆ, ಕಷ್ಟ, ಸಮಸ್ಯೆಗಳು ಎದುರಾದಾಗ ಎಲ್ಲವನ್ನ ಪರಿಹರಿಸಿ, ಜೊತೆಗೆ ಸರ್ಕಾರದ ವಿರೋಧತೆಗಳನ್ನ, ಯಹೂದಿಗಳ, ಶಾಸ್ತ್ರಿಗಳ, ಫರಿಸಾಯರ ವಿರೋಧತೆಗಳನ್ನ ಎದುರಿಸಿ ಅನ್ಯ ಜನಗಳ ಮಧ್ಯದಲ್ಲಿ ಸುವಾರ್ತೆಯನ್ನು ಸಾರ್ತಾನೆ. ಇಷ್ಟೆಲ್ಲ ಮಾಡ್ತಾನೆ. ಆದ್ರೂ ಅವನಿಗೆ ಇನ್ನೂ ತೃಪ್ತಿ ಆಗಿದೆ. ಹೋಗ್ಬೇಕು, ತನ್ನ ಜನರನ್ನ ನೋಡ್ಬೇಕು. ಈಗ ಆತನಿಗೆ ಬೇಕಾಗಿರೋದು ಪ್ರಾರ್ಥನೆ. ಯಾಕಂತಂದ್ರೆ ಪೌಲನು ಅಷ್ಟೊಂದು ಉನ್ನತವಾದಂತ ಸೇವೆಯನ್ನ ಮಾಡಿ ಸಂಪೂರ್ಣಗೊಳಿಸ್ಬೇಕಾದ್ರೆ ಪ್ರಾರ್ಥನೆಯಿಂದ. ತನ್ನ ಭಕ್ತರ ಹೆಜ್ಜೆಗಳನ್ನ ಕಾಯುವಂತಹ ದೇವರು ಅವರ ತಲೆಯ ಕೂದಲು ನೆಲಕ್ಕೆ ಬೀಳದಂತೆ ಜೋಪಾನ ಮಾಡದೆ ಹೋದ್ರೆ ಅವರು ಒಂದು ಹೆಜ್ಜೆ ಮುಂದಿಡಕ್ಕಾಗುವುದಿಲ್ಲ. ಒಂದು ಸ್ಥಳದಲ್ಲಿ ಸುವಾರ್ತೆಯನ್ನು ಸುಲಭವಾಗಿ ಸಾರಕ್ಕಾಗುವುದಿಲ್ಲ. ಪವಿತ್ರಾತ್ಮ ದೇವರು ಅವರ ಮುಖಾಂತರವಾಗಿ ಮಾತನಾಡದೆ ಹೋದ್ರೆ ಒಂದು ಹೃದಯ ಪರಿವರ್ತನೆ ಆಗೋದಿಲ್ಲ, ಒಂದು ಸಭೆ ಉತ್ಪತ್ತಿ ಆಗುವುದಿಲ್ಲ, ಅಲ್ಲಿ ದೇವರ ಆರಾಧನೆ, ದೇವರ ಸಭೆ ಇರ್ಲಿಕ್ಕಾಗುತ್ತೆ. ದೇವರು ಸೇವಕರ ಮುಖಾಂತರವಾಗಿ ಕೆಲಸವನ್ನ ಮಾಡ್ತಾರೆ. ಆ ಕೆಲಸವನ್ನ ಪೌಲನು ಮಾಡಿದ್ದಾನೆ. ಈಗ ದೇವರ ಇಷ್ಟೆಲ್ಲ ಆಶೀರ್ವಾದಗಳನ್ನ ಆತನು ಪಡ್ಕೊಂಡ್ರು ಪ್ರಾರ್ಥನೆಯಿಂದಲೇ. ಬೇರೆ ಇನ್ಯಾವ ಸಪೋರ್ಟ್ ಪೌಲನಿಗಿರಲಿ, ಯಾವುದೇ ಸಪೋರ್ಟ್ ಪೌಲನಿಗಿರಲಿ. ಇದೇ ಒಂದೇ ಒಂದು,
ಅದು ಪ್ರಾರ್ಥನೆ. ಈ ಪ್ರಾರ್ಥನೆ ಸಪೋರ್ಟ್ ಎಲ್ಲಿಂದ ಬರ್ತಿತ್ತು? ಸಭೆಗಳಿಂದ ಬರ್ತಿತ್ತು. ಪೌಲನು ಸ್ಥಾಪಿಸಿದಂತ ಪ್ರತಿಯೊಂದು ಸಭೆಯಲ್ಲಿದ್ದಂತ ವಿಶ್ವಾಸಿಗಳು ಪೌಲನು ಎಲ್ಲೇ ಇರಲಿ, ಹೇಗೆ ಇರಲಿ, ಏನೇ ಮಾಡಿ ಅವನಿಗೋಸ್ಕರ ಪ್ರಾರ್ಥನೆ ನಿರಂತರವಾಗಿ ಮಾಡಿ. ಯಾಕಂತಂದ್ರೆ ಪೌಲನು ಸೇವೆಯ ನಿಮಿತ್ತ ಸೆರೆಮನೆಗೆ ಒಪ್ಪಿಸಲ್ಪಟ್ಟಿದ್ದ ಬಂಧನದಲ್ಲಿ, ಆದ್ರೂ ಆತನ ಸೇವೆ ಮಾತ್ರ ಮುಂದುವರಿದ. ಆ ಕಾಲದಲ್ಲಿ ಹೆಂಗಪ್ಪ ಅಂದ್ರೆ ಸೆರೆಮನೆ ಜೈಲ್ ಇರ್ಲಿಲ್ಲ. ಯಾವುದೋ ಒಂದು ಊರಲ್ಲಿ ಎಲ್ಲೋ ಒಂದು ಮನೆಯಲ್ಲಿ ಎಲ್ಗೂ ಹೋದಂಗೆ ಇರಬೇಕು ಇಷ್ಟಿಷ್ಟು ವರ್ಷ ಕಾಲ. ಅದನ್ನು ಅಲಿದುಕೊಂಡು ಆ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ಸುತ್ತಮುತ್ತಲ ಊರುಗಳಿಗೆ ಸುವಾರ್ತೆನ ಅದು ಇನ್ನೂ ಅನುಕೂಲ ಆಗಿತ್ತು. ಈಗ ಮೊದಲಂತೆ ಎದ್ದು ಸೇವೆ ಮಾಡ್ಬೇಕು ಅಂತಾನೆ, ಮೊದಲಂತೆ ಹೋಗಿ ಎಲ್ಲರನ್ನ ನೋಡ್ಬೇಕಂತಾನೆ ಆಗ್ತಾ ಇಲ್ಲ. ಈಗ ಅವರಿಗೆ ಆತನಿಗೆ ವಿಶೇಷವಾದಂತ ಸಹಾಯ ಬೇಕಾಗಿದೆ. ಯಾವ ಸಹಾಯ? ಬೇರೆ ಯಾವುದೂ ಇಲ್ಲ, ಪ್ರಾರ್ಥನೆ ಸಹ. ಅದಕ್ಕಾಗಿ ಆತನು ಸಭೆಗೆ ಬರೀತಾನೆ, ನಮಗೋಸ್ಕರ ಪ್ರಾರ್ಥಿಸಿರಿ. ನಾವು ಎಲ್ಲಾ ವಿಷಯಗಳಲ್ಲಿ ಸಜ್ಜನರಾಗಿ ನಡೆದುಕೊಳ್ಳಬೇಕೆಂದು ಅಪೇಕ್ಷಿಸುವರಾಗಿದ್ದು ನಮ್ಮ ಮನಸ್ಸಿನಿಂದಲೇ ಒಳ್ಳೆ ಸಾಕ್ಷಿ ಹೊಂದಿದ್ದೇವೆ ಎಂದು ನಿಶ್ಚಯಿಸಿಕೊಂಡಿದ್ದೇವೆ. ನಾವು ಮಾಡುವಂತ ಎಲ್ಲ ಆಲೋಚನೆಗಳು ಒಳ್ಳೆಯದಾಗಿರ್ಬೇಕೆಂದು ಪ್ರಯಾಸ ಪಟ್ಟು ಜೀವಿಸ್ತಿದ್ದೇವೆ. ನಮಗೋಸ್ಕರ ಪ್ರಾರ್ಥನೆ ಮಾಡಿ. ಮುಂದೆ ಹೇಳ್ತಾ ನನಗೆ ನಮಗೋಸ್ಕರ ಪ್ರಾರ್ಥನೆ ಮಾಡಬೇಕೆಂದು ನಿಮ್ಮನ್ನು ಬಹು ವಿಶೇಷವಾಗಿ ಬೇಡಿಕೊಳ್ಳುತ್ತೇನೆ. ಯಾಕಂದರೆ ನಿಮ್ಮ ಪ್ರಾರ್ಥನೆಗಳ ಮೂಲಕ ನಾವು ಅತಿ ಶೀಘ್ರವಾಗಿ ನಿಮ್ಮ ಬಳಿಗೆ ತಿರುಗಿ ಬಂದೇನು. ನಿಮ್ಮ ಪ್ರಾರ್ಥನೆಯಿಂದ ಮಾತ್ರ ನನ್ನ ಪ್ರತಿಯೊಂದು ಪ್ರಯತ್ನಗಳು ಸಫಲವಾಗ್ತವೆ, ನನ್ನ ಬಯಕೆಗಳು ಈಡೇರ್ತವೆ, ನನ್ನ ಪ್ರಯಾಣವು, ನನ್ನ ಸೇವಾ ಕಾರ್ಯಗಳು ನಿಶ್ಚಯವಾಗಿ ವಿಜಯವನ್ನು ಹೊಂದಲಿಕ್ಕೆ ಸಾಧ್ಯ. ಪ್ರಿಯ ಸಹೋದರ ಸಹೋದರಿಯರೇ, ಸಭೆಯಾಗಿ ದೇವರ ಸೇವಕರುಗಳಿಗೆ ಪ್ರಾರ್ಥಿಸುವುದು ಅವಶ್ಯಕ. ಸಭೆಯ ನಾಯಕರುಗಳಿಗೆ ಪ್ರಾರ್ಥಿಸುವುದು ಅವಶ್ಯಕ. ಯಾಕಂತಂದ್ರೆ ಪವಿತ್ರಾತ್ಮ ದೇವರು ಅವರನ್ನ ನಡೆಸಬೇಕಾಗಿ, ಪರಲೋಕದ ದೂತರು ಅವ್ರನ್ನ ಕಾಯ್ಬೇಕಾಗಿ. ಇವರು ಯುದ್ಧದಲ್ಲಿರುವಂತ ಫ್ರಂಟ್ ಲೈನ್ ಸೈನಿಕರು. ಎದುರಾಳಿಯ ಆಕ್ರಮಣ ನೇರವಾಗಿ ಮೊದಲು ಇವರ ಮೇಲೆ ಆಕ್ರಮಣ, ಅನಂತರ ಹಿಂದೆ ಇರುವಂತ ಸೇನೆ. ಸೈತಾನನ ಮೊದಲ ಗುರಿ ಸುವಾರ್ತೆ ಸೇವೆ ಮಾಡುವಂತ ದೇವರ ಸೇವೆ. ಸೈತಾನನ ಈ ಕಾರ್ಯ ಪೌಲನಷ್ಟಕ್ಕೆ ನಿಲ್ಲಿಸಿಲ್ಲ. ಈ ಭೂಮಿ ಮೇಲೆ ಈ ಲೋಕದ ಅಂತ್ಯದವರೆಗೂ ಪ್ರತಿಯೊಬ್ಬ ಸೇವಕನ ವಿರುದ್ಧವಾಗಿ ಅದನ್ನು ಕೈ ಎತ್ತಿದ್ದ. ಇನ್ನಷ್ಟು ತೀಕ್ಷ್ಣಗೊಳಿಸಿ ತನ್ನ ಹೋರಾಟವನ್ನು ಮುಂದುವರಿಸಿದ. ಈ ಆಧುನಿಕ ಯುಗದಲ್ಲಂತೂ ದೇವರ ಸೇವೆಯನ್ನು ಹತ್ತಿಕ್ಕಲು ಸೈತಾನನು ಬಹಳ ಬಲವಾಗಿ ಕಾರ್ಯ ಮಾಡ್ತಿದ್ದ. ಒಂದು ವೇಳೆ ಸೇವಕರು ಬಲಹೀನರಾದ, ಸೇವಕರು ನಿಸ್ಸಹಾಯಕರಾದರೆ, ಎದೆಗುಂದಿದ್ದಾರೆ, ಅಷ್ಟು ಸಾಕು ಸೈತಾನನಿಗೆ ಹಿಂದಿರ್ತಕ್ಕಂಥ ಸೇನೆಯನ್ನೆಲ್ಲ ಮುಗಿಸ್ಕೊಂಡು ಆ ಒಂದು ಅವಕಾಶವನ್ನ ಸೈತಾನ ಕಾಯ್ತಾರೆ. ಪೌಲನು ಯಾಕೆ ಸಭೆಗೆ ಮಾತನಾಡ್ತಂದ್ರೆ, ಬೀಳುವಂತ ಒಬ್ಬ ಸೇವಕನು ಎದ್ದು ನಿಂತು ಶೌರ್ಯದಿಂದ ದೇವರ ಸೇವೆಯನ್ನ ಮಾಡುವಂತ ಸಾಮರ್ಥ್ಯವನ್ನು ಸಭೆಯಲ್ಲಿರ್ತಕ್ಕಂಥ ಸಭಿಕರು ಆತನಿಗೆ ಹಿಂತಿರುಗಿಸಲು ಸಾಧ್ಯವಿದೆ. ಅದಕ್ಕಾಗಿ ಆತನು ಪ್ರಾರ್ಥನೆ ಮಾಡ್ತಾನೆ. ಪುನಶ್ಚೈತನ್ಯವನ್ನ ಪಡೆದು ಹೊಸ ಬಲವನ್ನ ಹೊಂದಿ ಮತ್ತೆ ದೇವರ ಸೇವೆಯಲ್ಲಿ ಸೈತಾನವನ್ನ ಎದುರಿಸಿ ಜಯಶಾಲಿ ಆಗೋದಕ್ಕೆ ಇರೋದು ಒಂದೇ ಒಂದು, ಅದು ಪ್ರಾರ್ಥನೆ. ಆ ಪ್ರಾರ್ಥನೆ ಯಾರಿಂದ? ಸಭೆಯಿಂದ. ಯಾವ ಸೇವಕರಿಗೆ ಇಂಥ ದೇವರ ಕೃಪೆ ಸಿಗ್ತದೆ, ಹೆಚ್ಚು ಕಾಲ ಸೇವೆ ಮಾಡ್ತಾರೆ, ಹೆಚ್ಚು ಕಾಲ ಆರೋಗ್ಯವಾಗಿರ್ತಾರೆ, ಹೆಚ್ಚು ಕಾಲ ಬದುಕ್ತಾರೆ. ಅವ್ರು ಮಾಡುವಂತ ಸೇವೆ ನಿಂತ್ಕೊಳ್ತಾರೆ. ಅವರ ಸೇವೆಯಿಂದ ಅನೇಕ
ಅನೇಕರು ಆಶೀರ್ವದಿಸಲ್ಪಡ್ತಾರೆ. ಅದು ತಾನೇ ಭೂಮಿಗೆ ಬೇಕಾಗಿರೋದು. ಬಟ್ ಇದೆಲ್ಲವನ್ನ ಸಭೆಯಾಗಿ ಕೂಡಿ ಮಾಡುವ ಪ್ರಾರ್ಥನೆಯಿಂದ ಮಾತ್ರ ಬಸೇವಕನು ಸಂಪಾದಿಸಿಕೊಳ್ಳಿಕ್ಕೆ ಸಾಧ್ಯ ಎಂಬುದಾಗಿ ಅವನು. ಆದುದರಿಂದ ಪ್ರಿಯ ದೇವ ಜನರೇ, ದೇವರ ಸೇವಕರಿಗೆ ಸಭೆಯಲ್ಲಿ ಸೇವೆಗಾಗಿ ವಿಶೇಷವಾದ ಪ್ರಾರ್ಥನೆಗಳು ಅವಶ್ಯವಾಗಿದೆ. ದೇವರ ಮುಂದೆ ಮೊರೆ ಹೋಗ್ಬೇಕಾಗಿದೆ. ಆಗದಾಗಾದಾಗ ಮಾತ್ರ ಪರಲೋಕದ ಕೋಟ್ಯಾನುಕೋಟಿ ದೂತರು ಪ್ರತಿಯೊಬ್ಬ ದೇವರ ಸೇವಕನ ಮುಂಬಲವಾಗಿ ನಿಂತು ದೇವರ ಸೇವೆಯಲ್ಲಿ ಜಯಶಾಲಿಗಳಾಗ್ಲಿಕ್ಕೆ ಸಹಾಯ ಮಾಡಿ. ಈ ಕೊನೆ ಕಾಲದಲ್ಲೂ ಸಹ ದೇವರು ಅದ್ಭುತಕರವಾಗಿ ಆಶ್ಚರ್ಯಕರವಾಗಿ ತನ್ನ ಮಕ್ಕಳನ್ನು ತಿಳಿಸ್ಕೊಡ್ತಾರೆ. ವಿಶೇಷವಾಗಿ ದೇವ ಜನರು, ದೇವ ಸೇವಕರು ಸಜ್ಜನರಾಗಿರ್ಬೇಕು ಎಂಬುದಾಗಿ ಹೇಳ್ತಾನೆ. ನನ್ನ ಮನಸ್ಸು ಆಗಿದೆ ಅಂತ ಒಪ್ಕೋತಾನೆ, ಅಂದ್ಕೋತಾನೆ. ದೇವ ಜನರು ಪ್ರಾರ್ಥನೆ ಮಾಡೋದ್ರಿಂದ ಒಂದು ವೇಳೆ ಸೇವಕರು ವ್ಯಕ್ತಿಗತವಾಗಿ ವೈಯಕ್ತಿಕವಾಗಿ ಕೆಟ್ಟವರಾಗಿದ್ರು ಸಹ ಒಳ್ಳೆಯರಾಗುವಂತ ಸಾಧ್ಯ. ಯಾಕಂತಂದ್ರೆ ಸೇವಕರು ಒಂದ್ ವೇಳೆ ಅವ್ರ ಜೀವಿತದಲ್ಲಿ ಕೆಟ್ಟತನವನ್ನು ಬೆಳೆಸ್ಕೊಂಡ್ರೆ ಅದರಿಂದ ಆಗುವಂತ ನಷ್ಟ ಅಷ್ಟಿಷ್ಟ ಅಲ್ಲ, ಅದು ಪರಲೋಕ ರಾಜ್ಯಕ್ಕೆ ಒಂದು ದೊಡ್ಡ ನಷ್ಟವನ್ನ ತಂದು. ಇವತ್ತಿನ ಸಭೆಗಳಲ್ಲಿ, ನಮ್ಮ ಸಭೆಗಳಲ್ಲಿ ನಾವು ದೃಷ್ಟಿ ನೋಡಿದಾಗ ಇದ್ರ ಪರಿಣಾಮ ಜಾಸ್ತಿ ಆಗುತ್ತೆ. ಯೋಚನೆ ಮಾಡಿ, ಅಷ್ಟೊಂದು ಯಥಾರ್ಥವಾಗಿ ಪ್ರಾಮಾಣಿಕವಾಗಿ ಪರಿಶುದ್ಧತೆಯಿಂದ ಸೇವೆ ಮಾಡಿದಂತ ಪೌಲನೇ ನನಗೋಸ್ಕರ ಸಹಾಯ ಮಾಡ್ರಿ ಅಂದ್ರೆ, ಇವತ್ತಿನ ಜಗತ್ತಿನಲ್ಲಿ ಎಲ್ಲಾ ತರದ ಕೆಟ್ಟತನದ ಮಧ್ಯದಲ್ಲಿ ಕೆಟ್ಟತನಗಳನ್ನ ಮಾಡ್ತಾ ಬದುಕಿರೋ ಸೇವಕರಿಗೆ ಪ್ರಾರ್ಥನೆ ಅವಶ್ಯಕತೆ ಇವೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬಾರ್ದು. ಅವರನ್ನ ಒಳ್ಳೆಯ ಮನಸ್ಸಾಕ್ಷಿಯಿಂದ ನಿಲ್ಲಿಸುವಾಗೆ ಪವಿತ್ರಾತ್ಮನು ಕಾರ್ಯ ಮಾಡ್ಬೇಕಾದ್ರೆ ಪ್ರತಿಯೊಬ್ಬ ಸಭಿಕನು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕು. ಹೌದು, ಇಲ್ಲವಾದ್ರೆ ಸೈತಾನನ ಕುತಂತ್ರ ಬಹಳ ಇದೆ. ಯಾವ ದಿಕ್ಕಿನಲ್ಲಾದ್ರೂ ಹಿಡಿದು ಅವನನ್ನ ನೆಲಕ್ಕೆ ಬಡದುತ್ತಾನೆ. ಅದಕ್ಕೋಸ್ಕರ ಪೌಲನು ಈ ಮಾತನ್ನ ಹೇಳ್ತಾನೆ. ಪ್ರಾರ್ಥನೆ, ಲೋಕಕ್ಕೆ ಪ್ರಾರ್ಥನೆ ಮಾಡ್ತೀವಿ, ಅದರಲ್ಲಿ ವಿಶೇಷವಾಗಿ ಸೇವಕರಿಗಾಗಿ ಪ್ರಾರ್ಥನೆ. ಸೊ ಪ್ರತಿಯೊಂದು ಸಭೆಗೂ ನಾನು ಕೇಳ್ಕೊಳ್ತೇನೆ, ನಿಮ್ಮ ಬೋಧಕರಿಗೋಸ್ಕರ ಪ್ರಾರ್ಥನೆ ಮಾಡಿ, ನಿಮ್ಮ ಸೇವೆ ಮಾಡ್ತಕ್ಕಂಥ ಸೇವಕರಿಗೋಸ್ಕರ ಪ್ರಾರ್ಥನೆ, ಸಭೆ ನಾಯಕರುಗಳಿಗೋಸ್ಕರ ಪ್ರಾರ್ಥನೆ. ಸಭೆ ಉಳ್ಕೋತದೆ. ನೀವು ಪ್ರಾರ್ಥನೆಯಲ್ಲಿದ್ರೆ ಮಾತ್ರ ನಿಮ್ ಸಭೆನೂ ಉಳ್ಕೋತದೆ, ಇನ್ನೊಂದು ಸಭೆನೂ ಉಳ್ಕೋತದೆ. ಪ್ರಾರ್ಥನೆ ಪ್ರತಿಯೊಂದಕ್ಕೂ ನಮ್ಗಿರೋ ಒಂದೇ ಒಂದು ಆಯುಧ ಪ್ರಾರ್ಥನೆ. ಭೂಮಿ ಮೇಲೆ ಜೀವಿಸೋದಕ್ಕೂ ಪ್ರಾರ್ಥನೆ ಬೇಕು, ಸೇವೆ ಮಾಡೋದಕ್ಕೂ ಪ್ರಾರ್ಥನೆ ಬೇಕು, ಪರಲೋಕ ರಾಜ್ಯಕ್ಕೆ ಸಿದ್ಧವಾಗಬೇಕಾದ್ರೂ ಪ್ರಾರ್ಥನೆ. ಅದರಲ್ಲಿ ವಿಶೇಷವಾಗಿ ಸೇವಕರನ್ನ ಪ್ರಾರ್ಥನೆಯಲ್ಲಿ ಎತ್ತಿಡಿ. ಹಾಗೆ ಮಾಡುವ ಹಾಗೆ ಕರ್ತನು ಪ್ರತಿಯೊಂದು ಸಭೆಯಲ್ಲಿ ದೇವರ ಮಕ್ಕಳನ್ನ ಪ್ರೇರಿಸಲಿ, ಉಪಯೋಗಿಸಿಕೊಳ್ಳಲಿ, ಆಶೀರ್ವದಿಸಲಿ ಎಂಬುದು ನನ್ನ ಪ್ರಾರ್ಥನೆ ಆಗಿದೆ. ದೇವರ ಮನ ಆಶೀರ್ವಾದ ಮಾಡಿ. ಇವತ್ತು ಪ್ರಾರ್ಥನೆ ಮಾಡೋಣ. ನಮ್ಮ ಮಧ್ಯದಲ್ಲಿ ಯಾರಿದ್ದಾರೆ ನೋಡ್ತೀವಿ. ಲೋಕ ಶಂಕರ್ ಇರ್ತಾರೆ, ಪ್ರೇಮನಾಥ್ ಇರ್ತಾರೆ, ಆನಿಯವರಿದ್ದಾರೆ. ಪ್ರಾರ್ಥನೆಯಲ್ಲಿ ಸೇವಕರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಜೊತೆಗೆ ಅನೇಕ ಪ್ರಾರ್ಥನೆ ವಿಜ್ಞಾಪನೆಗಳಿವೆ, ಅವುಗಳನ್ನ ಗಮನಕ್ಕೆ ತೆಗೆದುಕೊಳ್ಳೋಣ. ಪಾಸ್ಟರ್ ರವಿಚಂದ್ರ ಅವ್ರ ಮಗನು ಚೇತರಿಸ್ಕೊಂಡಿದ್ದಾರೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ರಾಧಮ್ಮ ಅವ್ರಿಗೋಸ್ಕರ ಪ್ರಾರ್ಥನೆ, ಯಲ್ಲಮ್ಮ ಮತ್ತು ನಾಗರಾಜ್ ಅವ್ರಿಗೋಸ್ಕರ ಪ್ರಾರ್ಥನೆ. ಅವರು ಸ್ವಲ್ಪ ಚೇತರಿಸ್ಕೊಂಡಿದ್ದಾರೆ ಈಗ. ರಾಧಮ್ಮ, ಹೌದು. ಕ್ರಿಸ್ಟಫರ್ ರಾಜ್ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಸೊ ನನಗೋಸ್ಕರ ಪ್ರಾರ್ಥನೆ ಮಾಡಿ. ಹಾಗೆ ಜಸ್ಮಿನ್ ಸಂತಾನಕ್ಕಾಗಿ, ಜೆಸ್ಸಿಕಾ ಅವರ ಜಾಬ್ಗಾಗಿ ಪ್ರಾರ್ಥನೆ ಮಾಡಿ. ಪ್ರೇಮನಾಥ್ ಸರ್, ನೀವು ಪ್ರಾರ್ಥನೆ ಮಾಡ್ಬೇಕಂತ ಕೇಳ್ಕೊಡ್ತಾರೆ.
ಇನ್ನೂ ಟೈಮ್ ಇದೆ. ಅದಾದ ನಂತರ ಲೋಕ ಸಂಕಲ್ಪ ಪ್ರಾರ್ಥನೆ ಮಾಡಿ, ನೀವಿಬ್ರು ಪ್ರಾರ್ಥನೆ ಮಾಡ್ಬೇಕು ಅಂತ ಹೇಳ್ತಾರೆ. ಈ ಎಲ್ಲಾ ವಿಷಯಗಳು ಎಷ್ಟು ನೆನಪಾಗ್ತದೆ ಅಷ್ಟನ್ನ ನೆನಪು ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಬೇಕು ಅಂತ. ಫಸ್ಟ್ ನಾನು ಮಾಡ್ಲಾ? ಹಾ, Let us pray. Oh, gracious Heavenly Father, we thank you, my Lord, once again for adding one more Sabbath in our lives, my Lord. And Lord, keeping us away from harms and dangers. In spite of, my Lord, such trials and tribulations on this earth, yet, Lord, with your grace and with your mercy, we are safe, my Lord, under your care and keep. Lord, bless this hour that we are spending with you. Bless one and all who bow down here and lead them, my Lord. We thank you once again for giving us this wonderful opportunity to hear your words and to hear your voice, my Lord, through your servant, Pastor M. Raju and his families. Lord, we are very much thankful to you. We acknowledge, my Lord. Kindly accept it. Lord, as we have now bowed down here, my Lord, especially to pray for the mankind. We also thank, my Lord, for this wonderful message that we have heard from servant, the importance of prayer, and how your servants face the problems in spreading your gospel in all the directions. In spite of a very little means of transport, yet they did their best to see that they reached till the last place on this earth to spread your words, my Lord. The same manner, your servant Pastor M. Raju is trying his level best, my Lord, to see that many people and many souls from all the directions brought under your care and keep, my Lord, to find a place in your kingdom. So, Lord, we humbly and sincerely pray, my Lord, to bring more and more souls under this program, my Lord. Be blessed. Lord, we're so thankful to you, my Lord, as you are always with us. You're keeping us under your care and keep, my Lord. We submit ourselves. Please bless us, my Lord, and help us and provide us all the necessities, my Lord, to be a helping hand to your servant, Pastor Imran. And Lord, please guide us, my Lord, in serving your gospel to the human mankind. Lord, especially pray for the unanswered prayers, especially Brother Yeshua Thamgol, as Lord is the present of all, my Lord, to get the kingdom. But yet, Lord, is unable to get back the amount. Lord, please, we humbly request you, my Lord. Your interference is very necessary, my Lord, because without you, nothing is possible, my Lord. So please, with the hope, my Lord, my Lord,
please hear our prayers. And please, Lord, favor Brother Yeshwant Amgol, my Lord, to get back his amount at the earliest. We also pray for Ravi Ballari, my Lord. Please be with him. We don't know, my Lord, under what circumstances and what are his problems, but you very well know, my Lord, what trials and tribulations he is undergoing. So, Lord, please be with him, my Lord. Bless his family and provide him with all the facilities, my Lord, that's needed to be happy and healthy, my Lord, and bless his family abundantly. I pray for also Mrs. Rajeshwari D, for her daughters, who's one child, Lord, to have a child, and the other one to find a place, a job, my Lord. She has completed her master's. So, Lord, please be with them and please guide them, my Lord. Bless Ms. Rajeshwari and bless the schools, Lord, as much work. Lord, that there were few numbers of students, the number of students and admissions has been raised. We thank you, my Lord, for wonderful job you have done. So once again, Lord, we submit them to your keep and care, my Lord. I pray for Ravi Chandra and his son who's suffering from fever. And Lord, we thank you for touching them and healing them, my Lord. Please continue to bless them. Thank you for healing Mrs. Radhamma, my Lord, in Bangalore, who was in the ICU, my Lord. We thank you to hear her voice as she's getting improved, my Lord. This is nothing, my Lord, but all because of you. We thank you for hearing our prayers. Continue to bless her, my Lord. Please say that she comes back home safe, my Lord. I pray for Nagraj, Christopher, especially Pastor M. Raju. Please give them good health, my Lord. Please be with them, Lord, as you know, my Lord, they are serving hard, my Lord, to share your words. So continue to bless them, my Lord, and give them proper health, my Lord, and pour your will go. I also pray for my wife, Lalita, as Lord is complaining about severe leg pains. Lord, the reasons you know, my Lord. Place a mighty hand on her, my Lord, and we see that all the nerves and the blood will be in a proper manner, Lord, and she is healed. So, Lord, we thank you, very much, Lord, for the blessings we are receiving, my Lord, through you. Continue to bless us, my Lord. Especially pray that as there's a communal service from Central Church with Pelgam, Lord, please be with us, my Lord. Help us, my Lord, to be holy, to partake in the communal service, my Lord. And let your presence be with us as will be near your table, my Lord. Kindly accept us as we are, and please be with us, my Lord, and see that the communal service will be the proper manner under your care and keep. Once again, Lord, I thank you for all the blessings we have received. Bless one and all who are board on here, especially I submit your servant, Pastor Emraju and his family, to your mighty hands, my Lord. Continue to bless us, lead us and guide us, Lord. I pray in the precious name of Jesus Christ. Amen. Amen. Lokesh uncle? Lokesh uncle, ಇದೀರಾ? Is there in the list, but don't know Yes. where it's. Lokesh uncle. And you pray, Ma, I think so. Okay, uncle, I'll pray. Yeah. Our most gracious Father in heaven,
Thank you, Father, for this wonderful hour of prayer that you come before us, Father. Thank you, Jesus, for all the blessings that you have done in our life. We're so grateful for every beautiful blessings that you have done. Help us to count our blessings and name them one by one, Father. Thank you, Lord, for all your grace that you have showered upon us. Thank you, Father, for every blessings, for everything that you have given us, food, clothes, shelter. Thank you for the wonderful rain. Thank you for all the blessings that you have done, Lord Jesus. Thank you, Lord, for everything that you have done. There's so much to thank you and praise you, Father. It is only you who can help us in every mistake that we're doing in our life. Because you're a healer. You're everything to us, Father. We've come to you with a grateful heart, with a thankful heart for everything that you have done, Jesus. Open the door of our heart, Lord. Remove all the hatred, jealousy, pride, grudge, revenge in each and every one of the people around the world, oh Father. There's so much of things which is happening around the world, Lord. It's impossible for us to go and correct them, but through you, through the prayer, through the worship, we kneel before thy presence. Give us the courage to spread the gospel and spread the right things to do, Father. Open the door of their heart, Lord. Knock the door of their heart and talk to them, Lord Jesus. Only you can enter into their heart. Only you can give them the power to listen to you, Lord Jesus. Thank you, Father. Thank you for this wonderful blessing. Help us to get prepared for your second coming. Help us to change, repent, confess every sin that we have committed in our life, oh Father. Forgive us for hurting us. Forgive us for hurting you, causing you pain after pain by our actions, by our attitude, by the filthy words that we speak sometimes. We get angry, we let out words in anger, and we can never take back, oh Father. As the Christian children of your Christ, help us to know where we are going wrong. Remind us, oh Father. Thank you, Lord Jesus. Father in heaven, there is so many children of yours are giving the request to pray for the sickness, Lord. You are a doctor. You are a healer, Father. You are the heavenly powers by the mighty of your command, Lord. You drive away all the disease, all the sickness from each and every body, Lord, Father. Be present in your goodness, Father in heaven. Thank you, Lord. You are our Almighty Father, the healer of a soul and body, who can put down and raise up, Father, who casteth and heal also, Lord Jesus. Have mercy, Father in heaven. There are so many children of yours are suffering, Father. We praise you and thank you for Radhama, that she is being touched by your blessings. You're touched by your power. Thank you, Father. Help Auntie to be thankful and praiseful and give a witness, oh Father. Pray for Yelama Auntie to bless her and guide her and strengthen her. Remove all the weaknesses from the body and cleanse and purify them, oh Father. Yes, Lord Jesus, I also pray for Mr. Christopher Raj, Lord Jesus. Father, we don't know what is he going through, Lord. Let your mighty hand, let your showers of blessings pour out on him and heal him and guide him and bless him and show him the right way, the right path, and cleanse him from all the weaknesses and strengthen him, Lord Jesus. Pray for Uncle Raju, Lord. Yes, he's still having fever. He's got cough. He's not able. He's still going weak, oh Father. Yes, Father in heaven, we are not weak, Father. We are strong through your power of love, because you lead us and you guide us and you strengthen us. Touch your son, Father. Heal him, Father. Strengthen him. Give him the strength like an eagle, oh Father, so that let him spread the wings that you have given to him. Bless him with good health, Lord Jesus. I pray for Jessica for the job, oh Father. There's so many people who are so educated, who are having so many degrees, but yet they are still looking for a job, oh Father. Mighty Lord, you are there, Lord Jesus.
because there's nothing impossible to you, Lord. Yes, Lord. Thank you, Jesus, that you're going to bless her with a job, oh Father. Yes, Father in heaven, dear God, this day I humbly ask you for a job suited to Jacinta's needs, Lord Jesus. Lead her to work that's fulfillment and useful for others, Lord. Jesus, like you are our rock, we ask you to provide Yes, Lord. Jessica with a stable job. Thank you and praise you, Father in heaven. Yes, Lord. I also pray for Jessalyn. Mm. Maybe she's longing for a good child, Lord Yeah. Father. There's so many children. There's so many people Yes, Lord. in this world who are longing for children, the love that is there for them. Heavenly Father, I ask that you place your angels around many children, oh Father, and many people, they are longing for to have a baby, Lord Jesus. You have done wonders. You have given Hallelujah. so many people, Lord Father, the children. Mm. Let your mighty hand bless them and touch their womb, oh Father, because it's only possible through you, Lord Jesus. Thank you, Father. Thank you, Lord Jesus. Thank you, Father in heaven. Lord, yes, Jesus. Thank you, Father, for all the blessings that you have going to do in each and everybody's life, Lord. You're a powerful and a powerful God, Lord Jesus. Yes. Thank you, Father. Thank you, Lord, Father in heaven, Lord. This is the will of God that they can conceive Mm. and perfect child for you to praise your name, to thank you, and to their family, oh Father. You will cause to be experienced to that Jessalyn, Lord Jesus. Everything is possible through this powerful miracle prayer. Yes, Father, touch her room and heal her and help us to give Mm. a good news so that we may be thankful and praiseful to you alone. You alone can do wonders, Father. There are so many people who are impatient. They're going to different kinds of places where all false things they come up with, Lord Jesus. You are a creator of all things. You grant this miracle of she getting conceived, Lord Jesus. Thank you, Father. I praise you, Lord Jesus. Naturally healer. Thank you, Father. Teach us your ways. Help us to direct our life with the truth, Father. You are the provider. You are a healer and you are a giver, Lord Jesus. We come to you with the humble heart that you will guide. And Father, I pray for Uncle Premnath, uncle and family. Touch your mighty hand upon him and guide him and bless his family abundantly, Father. Help him to spread the gospel through you, Father. Strengthen Uncle and his family. Bless every person in the family, Father. Let there be love, united. Let there be power of your love, the power of prayer. Let them sing praises into your name. Thank you, Jesus. Pray for Uncle Lokesh and his family. Touch your mighty hand upon him. Guide him and bless him, oh Father. There is so many things that he needs to be completed, oh Father. Shower your blessings upon him. Bless Uncle and his family abundantly, Father, so that they may be thankful and praiseful. Pray for Uncle Raju and family too, Lord Jesus. Bless Uncle, Father. Bless Auntie. Bless his children. Bless his daughter-in-laws and the grandchildren, Father. Touch your mighty hand upon them. Let your Holy Spirit pour out into that family so that they may be strong, to more and more strong and courageous to spread the gospel. Thank you, Father. Pray for Auntie Evelyn, Lord Jesus. Be with Auntie and guide her and strengthen her. Help her not to go weak and weary because you are her strength. Touch her and bless her and heal her, oh Father. I pray for Auntie Rajeshwari too. This Lord of financial crisis happening, oh Father. Be with them. Be with each and every management of the school, oh Father. Touch your mighty hand upon them, Lord. Let every financial crisis come to an end in your name, Lord. Thank you, Father. Praise you. Pray for Uncle Yeshwant too, Lord Jesus. Yes, Father. Uncle is gone weak and weary. He's so worried, oh Father. Yes, Lord Jesus. Remove all the worries, the stress, the anxiety from him. Strengthen Uncle, strengthen Auntie and his children. Give them the courage because you're going to fight our fight, Father. You're going to cross that river across the river because you're our Father. You will never go empty handed as you promised. Whatever you ask in my name will be given unto you. Whatever your heart desire, ask in my name and you will be given unto you. And
whoever comes to you will not go empty-handed. We come to you with the wholehearted, Father. We thank you, Lord Jesus, for helping Uncle. We thank you, Father, for your healing mercy. We thank you for all the blessings that you have done. Forgive all the sins that we have committed. Grant a place in your eternal kingdom. In Jesus' precious name I Amen. pray. Amen. Amen. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವಾಗಿ ನೆನೆಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನ ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲಿನಿಂದ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯತೆಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ನೆರೆದು ಬಂದಿರುವಂತ ನಿನ್ನ ಪ್ರಿಯರೊಂದಿಗೆ, ಕುಟುಂಬ ಮಕ್ಕಳೊಂದಿಗೆ, ಎಲ್ಲಾ ಸಭೆಯೊಂದಿಗೆ ಈ ದಿನ ಆರಾಧನೆ, ನಿನ್ನ ಆರಾಧನೆಯಲ್ಲಿ ಭಾಗವಹಿಸುತ್ತಿರುವ ಪ್ರತಿಯೊಂದು ಕುಟುಂಬದ ಸಂಗಡ, ಎಲ್ಲಾ ಸಭೆಯ ಸಂಗಡ ಸದಾ ಕಾಲ ನೆಲೆಯಾಗಿರ್ಲಿ ಸ್ವಾಮಿ. ಆಮೇನ್. Amen. Amen. ಪ್ರೈಸ್ ಗಾಡ್. ಎಲ್ಲರಿಗೂ ವಂದನೆಗಳು. ತುಂಬಾದಂತ ಪ್ರಾರ್ಥನೆಗಾಗಿ ಸಹೋದರಿ ಆನೆಯವರಿಗೆ, ಹಿರಿಯರಂತ ಪ್ರೇಮ ಸರ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಿ ಹೀಗೆ ನಾವು ದೇವರ ಸೇವೆಯಲ್ಲಿ ಮುಂದರುವಾಗೆ ದೇವರು ನಮ್ಮನ್ನು ತಿಳಿಸ್ಕೊಳ್ಳಿ ಪ್ರಾರ್ಥಿಸುತ್ತಾ ಸಂಬತ್ತಿನದ ಶುಭಾಶಯಗಳನ್ನು ಕೋರುತ್ತಾ ವಂದನೆಗಳನ್ನು ತಿಳಿಸ್ತೇನೆ. Thank you, Uncle. Happy Sabbath, both uncles. Thank you very much. Happy Same to Sabbath. you. Happy Sabbath. Thank you, Uncle. Happy Sabbath. Thank you very much. Uncle, ಅನುದಿನದ ಮನ್ನನ್ನು ಸ್ಟಾರ್ಟ್ ಮಾಡ್ತೀರಾ ಅಂಕಲ್?